ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅಮಿತಾಸ್ ಕಿಚನ್ ಅಂಡ್ ಲೈಫ್ ಸ್ಟೈಲ್. ನೋಡಿ, ಒಂದು ಪಾರ್ಸೆಲ್ ಬಂದಿದೆ ಸವ್ಯಸಾಚಿಯ ಕಡೆಯಿಂದ ನನಗೆ ಗಿಫ್ಟು. ನೋಡಿ, ಬರ್ಗದು ಕಾಣ್ತಾ ಉಂಟಾ? ಉಲ್ಟಾಗಿದೆ ಅಲ್ಲಿ ನೋಡಿ, ಏನಂತ ಗೆಸ್ ಮಾಡ್ಬೋದಾ? ಹಾಗಾದ್ರೆ ಬನ್ನಿ ಅನ್ಬಾಕ್ಸಿಂಗ್ ಮಾಡುವ. ಗೊತ್ತಾಗದಿದ್ರೆ ನೋಡ, ಅನ್ಬಾಕ್ಸಿಂಗ್ ಮಾಡುವ ಅಲ್ವಾ? ಇದೆಂತ ನೋಡುವ ಇವಾಗ. ಇದೆಂತ? ಬಿಲ್ಲು ನೋಡಿ, ಬಿಲ್ ಇಟ್ಟಿದ್ದಾರೆ. ಇದನ್ನೀಗ ನಾವು ಪಕ್ಕಕ್ಕಿಡುವ. ಇವಾಗ ಗೊತ್ತಾಯ್ತಲ್ಲ ಏನು ಅಂತ? ಹೌದು, ಬೋಟ್ ಕಂಪನಿಯವರ ಸ್ಮಾರ್ಟ್ ವಾಚ್. ನೋಡ, ಬಾಕ್ಸನ್ನು ಓಪನ್ ಮಾಡುವ. ವಾಚ್ ಯಾವ ರೀತಿ ಉಂಟು ಅಂತ ನೋಡುವ ಅಲ್ವಾ? ಹಾಗೆ ನೋಡಿ, ಬಾಕ್ಸಿನೊಳಗೆ ಒಂದೊಂದೇ ಚೀಟಿ ಇಟ್ಟಿದ್ದಾರೆ ನೋಡ. QR ಕೋಡಿನ ಸ್ಕ್ಯಾನರ್ ಕೊಟ್ಟಿದ್ದಾರೆ, ಹಾಗೊಂದು ಚಾರ್ಜರ್ ಕೇಬಲ್ ಕೂಡ ಕೊಟ್ಟಿದ್ದಾರೆ ನೋಡಿ. ವಾಚ್ ಚಾರ್ಜ್ ಮಾಡಲಿಕ್ಕೆ ಕೇಬಲ್. ಇಷ್ಟು ಉದ್ದ ಉಂಟು, ತುಂಬ ಉದ್ದ ಇಲ್ಲ. ಹಾಗಿದು ಎಂತ, ಇದರಲ್ಲಿ ಯಾವ ರೀತಿಯೆಲ್ಲ ಸೆಟ್ ಮಾಡೋದು ಅಂತ ಕೊಟ್ಟಿದ್ದಾರೆ ನೋಡಿ ಈ ಕಟ್ಲಾಗಲ್ಲಿ. ಹಾಗೆ ಇದು ಏನು? ಇದು ಬೋಟ್ ಕಂಪನಿಯವರೆಲ್ಲ ಪ್ರಾಡಕ್ಟ್ಸ್ ಕೊಟ್ಟಿದ್ದಾರೆ ನೋಡಿ, ಯಾವುದೆಲ್ಲ ಉಂಟು ಅಂತ. ಹಾಗೆ ಬೋಟ್ ಕಂಪನಿ ತುಂಬ ಫೇಮಸ್ ಕೂಡ. ಹಾಗೆ ನೋಡಿ, ಇದೆಲ್ಲ ಉಂಟು. ಹಾಗಾದರೆ ಬನ್ನಿ, ಈಗ ನಾವು ವಾಚ್ ನೋಡ ಯಾವ ರೀತಿ ಉಂಟು ಅಂತ. ಹಾಗೆ ಬೆಲ್ಟ್ ನೋಡಿ, ಆ ಕಡೆ ಪಿಂಕು ಅಲ್ಲ, ಆ ಕಡೆ ರೆಡ್ಡು ಅಲ್ಲ, ಆ ರೀತಿ ಸ್ವಲ್ಪ ಪಿಂಕು ಅಂತಲೇ ಹೇಳ್ಬೋದು ಇದನ್ನು. ಬೆಲ್ಟ್ ನನಗೆ ಇದೇ ಬೇಕಿತ್ತು, ರೆಡ್. ಹಾಗೆ ರೆಡ್ ಇಷ್ಟ ಇತ್ತು ನೋಡಿ. ಬ್ಲ್ಯಾಕಿಗಿಂತ ನನಗೆ ಸ್ವಲ್ಪ ರೆಡ್ಡೇ ಇಷ್ಟ. ಹಾಗೆ ಡ್ರೆಸ್ ಇರಲಿ ಯಾವ್ದು ಸಹ, ನಾನು ಸ್ವಲ್ಪ ರೆಡ್ ನನಗೆ ಫೇವರೆಟ್ ಕಲರ್ ಅಂತ ಹೇಳ್ಬೋದು. ಹಾಗೆ ನೋಡಿ, ಈ ರೀತಿ ಉಂಟು. ಆಚಿನ ಮೇಲೆ ಒಂದು ಸ್ಟಿಕ್ಕರ್ ಕೂಡ ಹಾಕಿದ್ದಾರೆ. ಕಟ್ಟಿ ನೋಡುವ ನನ್ನ ಕೈಗೆ ಹೇಗೆ ಕಾಣ್ತಾ ಉಂಟು ಅಂತ. ನನ್ನ ಕೈ ಮತ್ತು ಸಪುರವೇ ಅಲ್ಲ, ಚಂದ ಕಾಣ್ತದಲ್ವಾ? ಓಕೆ. ಹಾಗೆ ನೋಡಿ, ಈ ಸ್ಟಿಕ್ಕರ್ ತೆಗೆಯುವ. ಹಾಗೆ ಈಗ ಚಾರ್ಜ್ ಇಲ್ಲ, ಆದ ಕಾರಣ ವಾಚು ಚಾಲಾಗೋದಿಲ್ಲ. ಈಗ ನೋಡಿ, ವಾಚು ಚಾಲಾಯಿತು. ಸವ್ಯಸಾಚಿ ವಿಡಿಯೋ ಕಾಲ್ ಮಾಡಿ ಹೇಗೆ ಮಾಡೋದು ಅಂತೆಲ್ಲ ಹೇಳಿದ. ಅಂದರೆ 2 ಗಂಟೆ ಇದನ್ನು ಮೊದಲಿಗೆ ಚಾರ್ಜಿಗೆ ಇಡಬೇಕು. ಚಾರ್ಜ್ ಇರುವುದಿಲ್ಲ, ಒಂದು 2% ಚಾರ್ಜ್ ಇತ್ತು. ಆನಂತರ ಚಾರ್ಜಿಗೆ ಇಡಬೇಕು. ಎಲ್ಲ ಕೊಟ್ಟಿದ್ದಾರೆ, ಈ ಬುಕ್ಕಲ್ಲಿ ಕೊಟ್ಟಿದ್ದಾರೆ ಎಲ್ಲ, ಎಷ್ಟು ಹೊತ್ತು ಚಾರ್ಜಿಗೆ ಇಡಬೇಕು ಅಂತ. ಹಾಗೆ 2 ಗಂಟೆ ಚಾರ್ಜಿಗೆ ಇಡಬೇಕು, ಮತ್ತು ಯಾವ ರೀತಿ ಮಾಡೋದು ಅಂತೆಲ್ಲ ಇದರಲ್ಲಿ ಕೊಟ್ಟಿದ್ದಾರೆ. ಅಂದರೆ ಕೂಡ ನಾನು ಸವ್ಯಸಾಚಿಯನ್ನು ಕೇಳಿಯೇ ಮಾಡಿದೆ, ಇಲ್ಲದ್ರೆ ಅವನು ಸುಮ್ಮನೆ ಬೈತಾನೆ ನನಗೆ, ಅದಕ್ಕೆ. ಹಾಗೆ ನೋಡಿ, ಎಲ್ಲ ಈ ರೀತಿ ಕೊಟ್ಟಿದ್ದಾರೆ ಚಾರ್ಜ್ ಮಾಡೋದು. ಹಾಗೆ 2 ಗಂಟೆ ಚಾರ್ಜ್ ಆಗಬೇಕು. ಆನಂತರ ಇಲ್ಲಿ ನೋಡಿ QR ಕೋಡ್ ಕೊಟ್ಟಿದ್ದಾರೆ. ಹಾಗೆ ಇದರ ಮುಖಾಂತರ ನಮಗಿಲ್ಲಿ ವಾಚನ್ನು ಸೆಟ್ ಮಾಡಬೇಕು. ಹಾಗೆ ಸೆಟ್ ಮಾಡಲಿಕ್ಕೆ ಆಗೋದಿಲ್ಲ. ಮೊಬೈಲ್ ಮತ್ತು ವಾಚ್ ಹತ್ತಿರ ಇಟ್ಕೊಂಡು ಈ QR ಕೋಡನ್ನು ಸ್ಕ್ಯಾನ್ ಮಾಡಿದ ನಂತರ ಇದು ಆ್ಯಪನ್ನು ಡೌನ್ಲೋಡ್ ಮಾಡಿಕೊಳ್ಬೇಕು. ಆನಂತರ ಇಲ್ಲಿ ವಾಚನ್ನು ಸೆಟ್ ಮಾಡಿಕೊಳ್ಳೋದು. ಆನಂತರ ನಿಮಗೆ ಗಂಟೆ ನೋಡಲಿಕ್ಕೆ ಮಾತ್ರ ಸಾಕಮ್ಮ, ಮತ್ತು ನಾನು ಬಂದ ನಂತರ ಹೇಳಿಕೊಡ್ತೇನೆ ಅಂತ ಹೇಳಿದ. ಹಾಗೆ ವಾಚು
ಗಂಟೆ ನೋಡುವ ಅಷ್ಟರಲ್ಲಿ ಉಂಟು, ಮತ್ತು ನನಗೆ ಗೊತ್ತಿಲ್ಲ ಇದ್ರದ್ದು ಎಂತ ಕೂಡ. ಹಾಗೆ ನೋಡುವ ಯಾವ ರೀತಿ ಚಾರ್ಜ್ ಮಾಡೋದನ್ನು ನಾನು ತೋರಿಸ್ತೇನೆ. ಇಲ್ಲಿ ನೋಡಿ 2 ಬಟನ್ ಉಂಟಲ್ಲ, ಇಲ್ಲಿ ಇದಕ್ಕೆ ಮಾಡಬೇಕು ನೋಡಿ. ಅಂದರೆ ಇದರಲ್ಲಿ ಮ್ಯಾಗ್ನೆಟ್ ಉಂಟು ಇದರಲ್ಲಿ, ಹಾಗೆ ಇದನ್ನು ಇಲ್ಲಿ ಹೀಗೆ ಮಾಡಿದರೆ ಆಯಿತು. ಆನಂತರ ಇಲ್ಲಿ ವಯರ್ ಉಂಟು ನೋಡಿ. ಇದು ನೋಡಿ ವೈರನ್ನು ಕನೆಕ್ಟ್ ಮಾಡಿದ ನಂತರ ಇದನ್ನು ಅಡಾಪ್ಟರ್ಗೆ ಸಿಕ್ಕಿಸಬೇಕು. ಅಂದರೆ ಎಲ್ಲ ಅಡಾಪ್ಟರ್ ಆಗೋದಿಲ್ಲ. ಇಲ್ಲಿ ಕೊಟ್ಟಿದ್ದಾರೆ 5V2A ಅಡಾಪ್ಟರ್ ಅಂತ ಕೊಟ್ಟಿದ್ದಾರೆ. ಮತ್ತು ಫೋನಿನ ಅಡಾಪ್ಟರಿಗೆಲ್ಲ ಸಿಕ್ಕಿಸಿ ಚಾರ್ಜಿಗೆ ಇಡಬೇಡಿ, ಅದರದ್ದೇ ಆದ ಅಡಾಪ್ಟರ್ ಆಗಬೇಕು. ಹಾಗೆ ಹೀಗೆ ಮಾಡಿ ಚಾರ್ಜಿಗೆ ಇಟ್ಟರೆ ಆಯ್ತು ನೋಡಿ. ಹಾಗೆ ವೈರ್ ಕೂಡ ತುಂಬ ಉದ್ದ ಇಲ್ಲ, ಇಷ್ಟೇ ಇರೋದು. ಹಾಗೆ ಈ ರೀತಿ ಮಾಡಿದರೆ ಆಯಿತು. 2 ದಿವಸಕ್ಕೊಮ್ಮೆ ಚಾರ್ಜಿಗೆ ಇಟ್ಟರು ಸಾಕಾಗ್ತದೆ. ಚಾರ್ಜ್ ಮುಗಿಯುವಾಗ ನಮಗೆ ಗೊತ್ತಾಗ್ತದೆ. ಹಾಗೆ 2 ದಿವಸಕ್ಕೊಮ್ಮೆಲೆ ಚಾರ್ಜಿಗೆ ಇಟ್ಟರು ಸಾಕಾಗ್ತದೆ. ಹಾಗೆ ಇದರಲ್ಲಿ ನೋಡಿ, ಹಾಗೆ ಇದರಲ್ಲಿ 1 ವರ್ಷ ಗ್ಯಾರಂಟಿ ಕೊಟ್ಟಿದ್ದಾರೆ. ಹಾಗೆ ಇದರ ರೇಟು 5,990 ಕೊಟ್ಟಿದ್ದಾರೆ. ಅಂದರೆ ಡಿಸ್ಕೌಂಟ್ ಆಗಿ ನಮಗೆ ಎಷ್ಟು ಸಿಕ್ಕಿತ್ತು ಅಂದರೆ 1,799 ಆಗಿರಬೇಕು ಬಹುಶಃ, ಗೊತ್ತಿಲ್ಲ. ನೋಡಿ ಸಚ್ಚು ವಾಚ್ ನನಗೆ ತುಂಬ ಇಷ್ಟ ಆಯ್ತು ಆಯಿತಾ. ಬೆಲ್ಟ್ ಕಲರೆಲ್ಲ ಇಷ್ಟ ಆಯಿತು. ಥ್ಯಾಂಕ್ ಯು ಮಗನೇ. ಪೂಂಬೆ ತಗೊಂಡಿದ್ದೇನೆ. ಅದಕ್ಕೆ ನಾನೀಗ 1 ಈರುಳ್ಳಿ ಹಾಕ್ತಾ ಇದ್ದೇನೆ, ದೊಡ್ಡ ಈರುಳ್ಳಿ ಕಟ್ ಮಾಡಿದ್ದು. ಹಾಗೆ 2 ಕಾಯಿ ಮೆಣಸನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡದನ್ನು ಹಾಕ್ತಾ ಇದ್ದೇನೆ. ಹಾಗೆ ಇವಾಗ ರುಚಿಗೆ ಉಪ್ಪು, ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪೌಡ್ರನ್ನು ಕೂಡ ಹಾಕ್ತಾ ಇದ್ದೇನೆ. ಹಾಗೆ 1/4 ಟೀ ಸ್ಪೂನ್ಗಿಂತ ಜಾಸ್ತಿ ರೆಡ್ ಚಿಲ್ಲಿ ಪೌಡ್ರನ್ನು ಹಾಕ್ತಾ ಇದ್ದೇನೆ. ಇವಾಗ ಮೊದಲಿಗೆ ನೀರು ಹಾಕದೆ ಅಂತೆ ಕಲಸ್ಕೊಳ್ಳುವ. ಇವಾಗ ಇದಕ್ಕೆ ನಾವು 4 ಟೇಬಲ್ ಸ್ಪೂನ್ನಷ್ಟು ಕಡಲೆ ಹಿಟ್ಟನ್ನು ಹಾಕಿಕೊಳ್ಳುವ. ಒಂದು ಟೀ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಕೂಡ ಹಾಕಿಕೊಳ್ತಾ ಇದ್ದೇನೆ. ಕಲಸ್ಕೊಳ್ಳುವ, ಅಂತೆ ಕಲಸ್ಕೊಳ್ಳುವ, ನೀರು ಹಾಕಿಕೊಳ್ಳೋದು ಬೇಡ. ಇನ್ನು ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕಿಕೊಂಡು ಕಲಸ್ಕೊಂಡ್ರೆ ಆಯಿತು. ಹಿಟ್ಟು ನಮಗೆ ಇಲ್ಲಿ ಗಟ್ಟಿ ಬೇಕು, ನೋಡಿಕೊಂಡು ನೀರು ಹಾಕಿಕೊಂಡ್ರೆ ಆಯಿತು. ನನಗಿಲ್ಲಿ ಅಕ್ಕಿ ಹಿಟ್ಟು ಹಾಕಿದ್ರು ಉಂಟಲ್ಲ, ತುಂಬ ಕ್ರಿಸ್ಪಿಯಾಗಿರ್ತದೆ ಇದು. ನೋಡ ಎಣ್ಣೆ ಕಾದಿದೆ ನೋಡುವ. ಎಣ್ಣೆ ಹಾಕಿದ ತಕ್ಷಣ ಮೇಲೆ ಬಂದರೆ ಎಣ್ಣೆ ಕಾದಿದೆ ಅಂತ ನನಗೊಂದು ಅಂದಾಜು. ನೋಡಿ ಕಾದಿದೆ. ಇವಾಗ ಇನ್ನೂ ಒಂದೊಂದೇ ಸ್ಪೂನ್ ತೆಗೆದು ಹಾಕಿಕೊಳ್ಳುವ. ಕೈಯಲ್ಲಿ ಕೂಡ ಹಾಕಿಕೊಳ್ಬೋದು. ಬೆಂಕಿಯಲ್ಲಿ ಜಾಸ್ತಿ ಇಟ್ಕೊಂಡಿದ್ದೇನೆ. ನಾವು ಈರುಳ್ಳಿ ಬಜೆ ಹಾಕ್ತೇವಲ್ಲ ಅದೇ ರೀತಿ ಹಾಕಿಕೊಂಡ್ರೆ ಆಯಿತು. ಇಲ್ಲಿ ನೋಡಿ, ಇವಾಗ ಇದನ್ನು ತೆಗೆದ್ರೆ ಆಯಿತು. ಬೆಂಕಿಯನ್ನು ಹಾಕುವಾಗ ಸ್ವಲ್ಪ ಜಾಸ್ತಿ ಇರಲಿ, ಆನಂತರ ಹಾಕಿದ ನಂತರ ಬೆಂಕಿಯನ್ನು ಸ್ವಲ್ಪ ಕಡಿಮೆ ಮಾಡಿಕೊಳ್ಬೇಕು. ತುಂಬ ಕಡಿಮೆ ಅಲ್ಲ, ತುಂಬ ಕಡಿಮೆ ಮಾಡಿದರೆ ಎಣ್ಣೆ ಹೀರಿಕೊಳ್ತದೆ. ಆನಂತರ ಬೆಂಕಿ ಹದವಾಗಿರಲಿ. ಆನಂತರ ನೋಡಿ ಇವಾಗ ತೆಗೆದ್ರೆ ಆಯಿತು. ಕಲರ್ ಎಲ್ಲ ನೋಡಿ ಚೆನ್ನಾಗಿ ಬಂದಿದೆ ನೋಡಿ. ಟೇಸ್ಟಲ್ಲಿ ಮಾತ್ರ ಸ್ವಲ್ಪ ಡಿಫ್ರೆಂಟ್ ಉಂಟು. ಈರುಳ್ಳಿ ಹಾಕಿದ ಕಾರಣ ಈರುಳ್ಳಿ ಬಜೆ ಅಂತಲೂ ಹೇಳ್ಬೋದು. ನಾನು ಇದನ್ನು ಸ್ವಲ್ಪ ಖಾರ ಜಾಸ್ತಿ ಮಾಡಿ ಊಟಕ್ಕೆ ಅಂತ ಮಾಡಿದ್ದೇನೆ. ನನಗೆ ಊಟಕ್ಕೂ ಮಾಡ್ಬೋದು, ಇಲ್ಲ ಇದ್ರೆ ಸ್ನ್ಯಾಕ್ಸ್ ಕೂಡ, ಈವ್ನಿಂಗ್ ಸ್ನ್ಯಾಕ್ಸಿಗೆ ಕೂಡ ಟೀ ಒಟ್ಟಿಗೆ ತಿನ್ನಲಿಕ್ಕೆ ಕೂಡ ತುಂಬ ಒಳ್ಳೆಯದಾಗ್ತದೆ. ಒಂದು ಸ್ವಲ್ಪ ಡಿಫ್ರೆಂಟಾಗಿ ಉಂಟಲ್ಲ, ಯಾವಾಗಲೂ ಒಂದೇ ಥರದ್ದು ಮಾಡಿ ಬೋರ್ ಎನಿಸುವಾಗ ಈ ರೀತಿದು ಮಾಡಿ ಕೂಂಬೆಲ್ಲ ಇದ್ದರೆ. ನೋಡಿ ಸ್ನೇಹಿತರೆ, ನಮ್ಮ ಕೂಂಬೆದ್ದು ಪಕೋಡ ಹೇಗಾಗಿದೆ ನೋಡುವ. ಸೂಪರ್ ಆಗಿದೆ, ಕ್ರಿಸ್ಪಿ ಆಗಿದೆ, ಟೇಸ್ಟ್ ಉಂಟು. ಮತ್ತು ನೀವು ಕೂಡ ಒಂದ್ಸಲಿ ಮಾಡಿ ಆಯಿತಾ. ಪೂಂಬೆ ಎಲ್ಲ ಸಿಕ್ಕಿದ್ರೆ ಮಾಡಿ. ನಿಮ್ಮ ತೋಟದಲ್ಲಿ ಎಲ್ಲ ಪೂಂಬೆ ಇರ್ಬೋದು, ಸಿಕ್ಕಿದ್ರೆ ಒಂದ್ಸಲಿ ಮಾಡಿ, ತುಂಬ ಒಳ್ಳೇದಾಗ್ತದೆ. ಸ್ವಲ್ಪ ಡಿಫ್ರೆಂಟಾಗಿ ಈರುಳ್ಳಿ ಬಜೆ ಎಲ್ಲ ಎಂದಂತ ಹೇಳಲಿಕ್ಕಾಗೋದಿಲ್ಲ. ನೋಡ, ನಮ್ಮ ಮನೆಯವರ ಹತ್ರ ಕೇಳ್ತೇನೆ ಯಾವುದು ಯಂತ್ರದ ಬಜೆ ಅಂತ ಕೇಳ್ತೇನೆ, ನೋಡೋಕ್ಕೆ ಅಂತ. ಸ್ನೇಹಿತರೆ, ಈ ಬ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲ್ಗೆ ಹೊಸಬ್ರಾಗಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ನೋಡಿ. ಥ್ಯಾಂಕ್ ಯು ಸ್ನೇಹಿತರೆ. ಇನ್ನೊಂದು ಹೊಸ ವಿಡಿಯೋ ಅಥವಾ ರೆಸಿಪಿಯೊಂದಿಗೆ ಸಿಗೋಣ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್ ಬಾಯ್.
ಎಂತರದ್ದು ಬಜೆ ಅಂತ ಹೇಳಿ ಆಯ್ತಾ. ಹ್ಮ್ ಅದೀಗ ನಾನಲ್ಲಿ ಹೇಳಿದೆ ಅಲ್ಲ, ಹಾಗೆ ನಿಮ್ಗೆ ಗೊತ್ತಾದಂತ.